y is equal to e to the power of x cos 3x ಅಂತ ಇದೆ. ಇದನ್ನ ಏನು ಮಾಡಬೇಕು ನಾವು ಡಿಫ್ರೆನ್ಷಿಯೇಷನ್ 2 ಟೈಮ್ಸ್ ಮಾಡಬೇಕು ಅಂತಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಫೈಂಡ್ ಔಟ್ ಮಾಡಬೇಕು. ಫಾರ್ ದ್ಯಾಟ್ ವಿ ನೀಡ್ ಟು ಟೇಕ್ ದಿಸ್ ಇಸ್ ಇಕ್ವೇಷನ್ ನಂಬರ್ 1. ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು x. Then y is nothing but what? dy by dx is equal to e to the power of 6x as it is ಬರೀತೀನಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಕಾಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ 3x ಅಂತ ಬರ್ತದೆ. 3x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಂಟು 3 ಅಂತ ಬರ್ತದೆ. ನೆಕ್ಸ್ಟ್ u ಇಂಟು ವಿ ಫಾರ್ಮುಲಾ ಇದೆ. u ಆ್ಯಸ್ ಇಟ್ ಈಸ್ ಇಟ್ಟೆ ವಿ ಡಿಫ್ರೆನ್ಷಿಯೇಟ್ ಮಾಡಿದೆ ಪ್ಲಸ್ ಅಂತ ಹಾಕಿ ವಿ ಆ್ಯಸ್ ಇಟ್ ಈಸ್ ಇಡೋಣಂತೆ ಕಾಸ್ 3x ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಅಂತಂದ್ರೆ ಇ ಟು ದಿ ಪವರ್ ಆಫ್ ಎಕ್ಸೇ ಬರ್ತದೆ. ಬಟ್ ಎಕ್ಸ್ ಇಲ್ಲ, ಅಲ್ಲಿ ಏನಿದೆ 6x ಇದೆ. 6x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 6 ಅಂತ ಬರ್ತದೆ. ದೆನ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3 ಇ ಟು ದಿ ಪವರ್ ಆಫ್ 6x ಇಂಟು ಸೈನ್ 3x ಪ್ಲಸ್ 6 ಕಾಸ್ 3x ಇಂಟು ಇ ಟು ದಿ ಪವರ್ ಆಫ್ 6x ಅಂತ ಆಯಿತು. ಈಗ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡೋಣಂತೆ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದೆನ್ d2y divided by dx square is equal to minus 3 ಆ್ಯಸ್ ಇಟ್ ಈಸ್ ಇಡ್ತೀನಿ. ಬ್ರಾಕೆಟ್ ಒಳಗಡೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಯು ಇಂಟು ವಿ ಫಾರ್ಮುಲಾ ಇದೆ. ಇ ಟು ದಿ ಪವರ್ ಆಫ್ 6x ಆ್ಯಸ್ ಇಟ್ ಈಸ್ ಇಂಟು ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರ್ತದೆ. ಎಕ್ಸ್ ಅಂದರೆ 3x ಇದೆ. 3x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 ಬರ್ತದೆ. ದೆನ್ ಇದನ್ನು ಆ್ಯಸ್ ಇಟ್ ಈಸ್ ಇಟ್ವಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದೆ ಕರೆಕ್ಟ್. ಪ್ಲಸ್ ಸೈನ್ 3x ಆ್ಯಸ್ ಇಟ್ ಈಸ್ ಇಡ್ತೀನಿ. ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ 6x ಇ ಟು ದಿ ಪವರ್ ಆಫ್ 6x ಇಂಟು 6 ಅಂತ ಬರ್ತದೆ. ದಿಸ್ ಒನ್ ಪಾರ್ಟ್ ಇದಿಷ್ಟು ಕಂಪ್ಲೀಟ್ ಇತ್ತು. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಪ್ಲಸ್ 6 ಇನ್ ರಾಕೆಟ್ ಕಾಸ್ 3x ಆ್ಯಸ್ ಇಟ್ ಈಸ್ ಬರಿತೀನಿ. ಆಮೇಲೆ ಇಂಟು ಇ ಟು ದಿ ಪವರ್ ಆಫ್ 6x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇ ಟು ದಿ ಪವರ್ ಆಫ್ 6x ಇಂಟು 6 ಅಂತ ಬರ್ತದೆ. ಪ್ಲಸ್ ಇ ಟು ದಿ ಪವರ್ ಆಫ್ 6x ಆ್ಯಸ್ ಇಟ್ ಈಸ್ ಇರ್ತೀನಿ. ಕಾಸ್ 3x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ 3x ಅಂತ ಬರ್ತದೆ. ಇಂಟು 3x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 ಅಂತ ಬರ್ತದೆ. ಓಕೆ, ದಿಸ್ ಈಸ್ ಈಕ್ವಲ್ ಟು ಮೈನಸ್ 3 3s 9 ಇ ಟು ದಿ ಪವರ್ ಆಫ್ 6x ಕರೆಕ್ಟ್ ಇಂಟು ಕಾಸ್ 3x. ಈ ಪಾರ್ಟ್ ಮುಗೀತು. ಮೈನಸ್ ಇಂಟು ಪ್ಲಸ್ ಮೈನಸ್ 3 6s 18 ಇ ಟು ದಿ ಪವರ್ ಆಫ್ 6x ಇಂಟು ಸೈನ್ 3x ಅಂತ ಬರೋಣ. ದೆನ್ ಈ ಸೈಡು ಪ್ಲಸ್ 6 6s 36 ಇ ಟು ದಿ ಪವರ್ ಆಫ್ 6x ಇಂಟು ಕಾಸ್ 3x. ದೆನ್ ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್ 6 3s 18 ಇ ಟು ದಿ ಪವರ್ ಆಫ್ 6x ಇಂಟು ಸೈನ್ 3x ಅಂತ ಆಯಿತು. ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ಸೈನ್ 3x ಇದೆ, ಇಲ್ಲಿ ಸೈನ್ 3x ಇದೆ. ಮೈನಸ್ 18 ಏನಾಗ್ತದೆ ಮೈನಸ್ 36 ಇ ಟು ದಿ ಪವರ್ ಆಫ್ 6x ಸೈನ್ 3x ಅಂತ ಆಯಿತು. ನಂತರ ಇಲ್ಲಿ 36 ಪ್ಲಸ್ ಇದೆ, ಇಲ್ಲಿ 9 ಮೈನಸ್ ಇದೆ. 36 ಒಳಗೆ 9 ಮೈನಸ್ ಮಾಡಿದ್ರೆ 27 ಇ ಟು ದಿ ಪವರ್ ಆಫ್ 6x ಇಂಟು ಕಾಸ್ 3x ಅಂತ ಆಯಿತು. ಆಮೇಲೆ ಮೈನಸ್ ದಿಸ್ ಥಿಂಗ್ ಅಂತ ಬಂತು. ಈಗ 27 9 ಮಗ್ಗಿ ಒಳಗೆ ಬರ್ತದೆ, 36 9 ಟೇಬಲ್ ಒಳಗೆ ಬರ್ತದೆ. ಅಂದರೆ 9 ಕಾಮನ್ ತೆಗಿತೀನಿ ನಾನು. ಆಮೇಲೆ ಏನು ಇನ್ನೊಂದು ಕಾಮನ್ ಇದೆ, ಇ ಟು ದಿ ಪವರ್ ಆಫ್ 6x ಕಾಮನ್ ಇದೆ. ಇ ಟು ದಿ ಪವರ್ ಆಫ್ 6x ಕಾಮನ್ ತೆಗಿನ. ಬ್ರಾಕೆಟ್ ಒಳಗಡೆ ಏನು ಉಳಿತು ಕಾಸ್ 3x ಮೈನಸ್ ಓಕೆ 9 ತೆಗೆದು ಅಂತಂದರೆ 3 ಕಾಸ್ 3, ಯಾಕೆ 9 3 27 9 3 27 3 ಕಾಸ್ 3x ಮೈನಸ್ 4 ಸೈನ್ 3x ಅಂತ ಬರ್ತದೆ. ದಿಸ್ ಈಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿ ಕ್ವಶನ್ ನಂಬರ್ 7. ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಕ್ವಶನ್ ನಂಬರ್ 8. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಏನಪ್ಪ ಕ್ವಶನ್ ಅಂತಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ y is equal to ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರ್ತದೆ. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಬರ್ತಪ್ಪ, ಒಂದು ಫಾರ್ಮುಲಾ ಬರ್ಸಿದೆ ನಿಮ್ಗೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೈರ್ ಅಂತ ಬರ್ತದೆ. ಕ್ವಶನ್ ನಂಬರ್ 8, y is equal to tan inverse of x, equation number 1
differentiate equation number 1 with respect to x, dy by dx is equal to tan inverse of x ಅಂದರೆ 1 divided by 1 plus x square. ನಂತರ ಇದನ್ನು ಈ ಕಡೆ ಕಳಿಸ್ತೀನಿ, ಅವಾಗ ಏನಾಗುತ್ತೆ 1 plus x square into dy by dx is equal to 1. ಇದನ್ನು ಅಗೇನ್ ಡಿಫ್ರೆನ್ಷಿಯೇಟ್ ಮಾಡೋಣಂತೆ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಿದಾಗ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡಲಿ. 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಏನಾಗ್ತದೆ, d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಇದನ್ನು ಆ್ಯಸ್ ಇಟ್ ಈಸ್ ಇರ್ತೀನಿ, ಡಿ ವೈ ಬೈ ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಇರ್ತೀನಿ ಇಂಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ, ಏನು ಬರ್ತದೆ 2x ಅಂತ ಬರ್ತದೆ. ಈಸ್ ಈಕ್ವಲ್ ಟು 1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಅಂತ ಬರ್ತದೆ. ದೆನ್ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನು ಬಂದಿತ್ತು, ಡಿ ವೈ ಬೈ ಡಿ ಎಕ್ಸ್ ಅಂದರೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಬಂದಿತ್ತು. 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು 2x ಓಕೆ ಈಸ್ ಈಕ್ವಲ್ ಟು 0. ದೆನ್ ಈಗೇನು ಮಾಡೋಣ, ಡಿವೈಡೆಡ್ ಬೈ 1 ಅಂತ ತಗೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣಂತೆ. ಅವಾಗೇನು ಸಿಗ್ತದಪ್ಪ, 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವಯರ್, 1 ಪ್ಲಸ್ ಎಕ್ಸ್ ಸ್ಕ್ವಯರ್ ದಿ ಹೋಲ್ ಸ್ಕ್ವಯರ್ d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂತ ಬಂತು ಈಕ್ವಲ್ ಟು 0. ಇಲ್ಲಿ ಈ ಕಡೆ ಕಳಿಸಿದ್ರೆ ಮಲ್ಟಿಪ್ಲೈ ಆಗಿ 0 ಆಗಿಬಿಡ್ತದೆ. ಉಳಿದಿದ್ದೇನು ಉಳಿತು, 1 ಪ್ಲಸ್ ಎಕ್ಸ್ ಸ್ಕ್ವಯರ್ ದಿ ಹೋಲ್ ಸ್ಕ್ವಯರ್ d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಇಸ್ ಈಕ್ವಲ್ ಟು 0 ಅಂತ ಉಳಿತು. ಪ್ಲಸ್ 2x ಕಳಿಸಿದಾಗ ಈ ಕಡೆ ಮೈನಸ್ 2x ಆಗ್ತದೆ. ದೇರ್ ಫೋರ್ d2y ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ 2x. ಇದು ಇಂಟು ಇದು ಈ ಕಡೆ ಬಂದಾಗ ಡಿವೈಡ್ ಆಗ್ತದೆ, 1 ಪ್ಲಸ್ ಎಕ್ಸ್ ಸ್ಕ್ವಯರ್ ದಿ ಹೋಲ್ ಸ್ಕ್ವಯರ್. ದಿಸ್ ಇಸ್ ದಿ 8th ಸೊಲ್ಯೂಷನ್. 9 ಇಂಪಾರ್ಟೆಂಟ್ ಕ್ವಶನ್, y is equal to log of log x. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಅಂತ ಬರೋಣಂತೆ. ಅವಾಗ ಏನಾಗ್ತದಪ್ಪ, y ಇದ್ದಿದ್ದು dy ಬೈ ಡಿ ಎಕ್ಸ್ ಅಂತ ಆಗ್ತದೆ. ಫಸ್ಟ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಲಾಗನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಡಿವೈಡೆಡ್ ಬೈ ಅಂತ ಹೇಳಿದ್ದೆ. ಲಾಗ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಡಿವೈಡೆಡ್ ಬೈ ಎಕ್ಸ್, ಆದರೆ ಎಕ್ಸ್ ಅಂದರೆ ಏನಿದೆ ಇಲ್ಲಿ, ಲಾಗ್ ಎಕ್ಸ್ ಅಂತ ಇದೆ. ಆಮೇಲೆ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಕೂಡ ನಾವು ಬರಿಬೇಕಾಗ್ತದೆ. dy by dx is equal to 1 divided by log x into log x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 by x ಅಂತ ಬಂತು. ಅಂದರೆ ದೇರ್ ಫೋರ್ dy by dx is equal to 1 divided by x log x ಅಂತ ಬಂತು. ಇದನ್ನು ಬೇಕಾದ್ರೆ ಇಕ್ವೇಷನ್ ನಂಬರ್ 2 ಅಂತ ತಗೊಳ್ರಿ. ಇಲ್ಲ ಅಂತಂದ್ರೆ ಅಗೇನ್ ಡಿಫ್ರೆನ್ಷಿಯೇಟ್ ಅಂತ ಬರೆದ್ಬಿಡ್ರಿ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ಅವಾಗ d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು, ಇದು u ಡಿವೈಡೆಡ್ ಬೈ ವಿ ಫಾರ್ಮುಲಾ ನೆನಪಿರಲಿ. u ಬೈ ವಿ ಅಂತಂದರೆ ವಿ ಆ್ಯಸ್ ಇಟ್ ಈಸ್ ಇಟ್ಟು ಯು ಡಿಫ್ರೆನ್ಷಿಯೇಟ್ ಮಾಡಬೇಕು. ವಿ ಆ್ಯಸ್ ಇಟ್ ಈಸ್ ಇಡೋಣ, ವಿ ಅಂತಂದರೆ ಎಕ್ಸ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಡೋಣ. ಡಿಫ್ರೆನ್ಷಿಯೇಷನ್ ಆಫ್ 1 ಈಸ್ 0 ಆಗ್ತದೆ, ಮೈನಸ್ ಅಂತ ಹಾಕಬೇಕು. ಆಮೇಲೆ 1 ಆ್ಯಸ್ ಇಟ್ ಈಸ್ ಇಟ್ಟು ಡಿ ಬೈ ಡಿ ಎಕ್ಸ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡೋಣಂತೆ. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ದಿ ಹೋಲ್ ಸ್ಕ್ವಯರ್, ವಿ ಸ್ಕ್ವಯರ್ ಫಾರ್ಮುಲಾ. ಓಕೆ, ವಿ ಆ್ಯಸ್ ಇಟ್ ಈಸ್ ಇಟ್ಟು ಯು ಡಿಫ್ರೆನ್ಷಿಯೇಷನ್ ಮೈನಸ್ ಯು ಆ್ಯಸ್ ಇಟ್ ಟು ವಿ ಆ್ಯಸ್ ಇಟ್ ಇಟ್ಟು ವಿ ಡಿಫ್ರೆನ್ಷಿಯೇಷನ್ ಆಮೇಲೆ ವಿ ಸ್ಕ್ವಯರ್ ಅಂತ ನಾವು ಬರೆದ್ವಿ. ದಿಸ್ ಈಸ್ ಈಕ್ವಲ್ ಟು ಇದೇನಾಗ್ತದಪ್ಪ, ಮಲ್ಟಿಪ್ಲೈ ಮಾಡಿದ್ರೆ 0 ಅಂತ ಆಗ್ತದೆ. ಮೈನಸ್ 1 ಬರೆದು ನಡೀತದೆ, ಬಿಟ್ಟರೆ ನಡೀತದೆ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಲಾಗ್ ಎಕ್ಸ್ ಅಂತಂದರೆ ಯು ಇಂಟು ವಿ ಫಾರ್ಮುಲಾ, ಯು ಆ್ಯಸ್ ಇಟ್ ಈಸ್ ಇಂಟು ವಿ ಅಂತಂದ್ರೆ 1 ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ವಿ ಆ್ಯಸ್ ಇಟ್ ಈಸ್ ಇಂಟು ಎಕ್ಸ್ ಅಂತಂದ್ರೆ 1 ಅಂತ ಬರ್ತದೆ. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ದಿ ಹೋಲ್ ಸ್ಕ್ವಯರ್. ದಿಸ್ ಈಸ್ ಈಕ್ವಲ್ ಟು 1 ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಮೈನಸ್ ಇನ್ ಬ್ರಾಕೆಟ್ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ದಿ ಹೋಲ್ ಸ್ಕ್ವಯರ್. This is the required solution, d2y by dx square. Question number 10, y is equal to sine of log x. Differentiate equation number 1 with respect to x. dy by dx is equal to sine differentiate ಮಾಡಿದ್ರೆ cos ಅಂತ ಬರ್ತದೆ. ಆಮೇಲೆ log x as it is ಬರಿತೀನಿ. ಆಮೇಲೆ into log x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ಇಲ್ಲಾಂದರೆ ಬರ್ದ್ಬಿಡ್ರಿ d by dx of log x. This is equal to cos of log x into
ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಡಿವೈಡೆಡ್ ಬೈ ಎಕ್ಸ್ ಅಂತ ಬಂತು. ಇದನ್ನು ಹಿಂಗೂ ಬರಿಬೋದಾ, ಹೋಲ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರೆದ್ಬಿಡ್ಲಾ. ಓಕೆ, ಡಿ ವೈ ಬೈ ಡಿ ಎಕ್ಸ್ ನಮಗೆ ಸಿಕ್ತು. ನೆಕ್ಸ್ಟ್ ಈಗ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡೋಣಂತೆ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ದೆನ್ d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ವಿ ಆ್ಯಸ್ ಇಟ್ ಈಸ್. ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಯು ಅಂತಂದರೆ ಕಾಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ ಎಕ್ಸ್ ಅಂತ ಬಂತು. ಅರ್ಥ ಆಯ್ತಾ? ಏನು ಮಾಡಿದ್ವಿ ನಾವು, ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಆಮೇಲೆ ಮೈನಸ್ ಯು ಆ್ಯಸ್ ಇಟ್ ಈಸ್, ಯು ಅಂತಂದರೆ ಕಾಸ್ ಆಫ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್, ವಿ ಡಿಫ್ರೆನ್ಷಿಯೇಷನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1 ಅಂತ ಬರ್ತದೆ. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್. ಎಕ್ಸ್ ಕ್ಯಾನ್ಸಲ್. ದೆನ್ d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ ಕಾಮನ್ ತೆಗೋಣಂತೆ. ಬ್ರಾಕೆಟ್ ಒಳಗಡೆ ಏನು ಉಳಿತಪ್ಪ, ಸೈನ್ ಆಫ್ ಲಾಗ್ ಎಕ್ಸ್, ಬೇಕಾದ್ರೆ ಸ್ಕ್ವೇರ್ ಬ್ರಾಕೆಟ್ ತಗೋರಿ, ಸೈನ್ ಆಫ್ ಲಾಗ್ ಎಕ್ಸ್ ಉಳೀತು. ಆಮೇಲೆ ಮೈನಸ್ ಕಾಮನ್ ತೆಗೆದಕ್ಕೆ ಪ್ಲಸ್ ಕಾಸ್ ಆಫ್ ಲಾಗ್ ಎಕ್ಸ್ ಉಳೀತು. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ನಾವು ಬರಿಬೋದು. ದಿಸ್ ಇಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ಕ್ವಶನ್ ನಂಬರ್ 10. 11th question, very important question. y is equal to 5 cos x minus 3 sin x ಅಂತ ಇದೆ. d2y by dx ಸ್ಕ್ವೇರ್ ಮಾಡ್ಬೇಕಂತ, ಪ್ಲಸ್ y ಅನ್ನು ಆ್ಯಡ್ ಮಾಡಿದ್ರೆ 0 ಬರ್ತದಂತ. ಓಕೆ, ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಅಂತ ಬರೋಣ. ಅಥವಾ ಅದ ಬಳಿಕ y ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 5 ಆ್ಯಸ್ ಇಟ್ ಈಸ್, ಕಾಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಬರ್ತದೆ, ಮೈನಸ್ 3 ಆ್ಯಸ್ ಇಟ್ ಈಸ್, ಸೈನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಅಂತ ಬರ್ತದೆ. ನೆಕ್ಸ್ಟ್ ಇದನ್ನು ಅಗೇನ್ ಡಿಫ್ರೆನ್ಷಿಯೇಟ್ ಮಾಡೋಣಂತೆ. ಅಗೇನ್ ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರಿಸ್ಪೆಕ್ಟ್ ಟು ಇಕ್ವೇಷನ್ ನಂಬರ್ 1 ಬೇಡ, ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ದೆನ್ d2y ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 5 ಆ್ಯಸ್ ಇಟ್ ಈಸ್, ಬ್ರಾಕೆಟ್ ಮೈನಸ್ ಸೈನ್ ಇದ್ದಿದ್ದೇನಾಗ್ತದಪ್ಪ ಕಾಸ್ ಎಕ್ಸ್ ಅಂತ ಆಗ್ತದೆ, ಮೈನಸ್ 3 ಕಾಸ್ ಇದ್ದಿದ್ದೇನಾಗ್ತದೆ ಸೈನ್ ಎಕ್ಸ್ ಅಂತ ಆಗ್ತದೆ. d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ ಕಾಮನ್ ತೆಗಿತೀನಿ, ಬ್ರಾಕೆಟ್ ಒಳಗಡೆ ಏನು ಉಳಿತದ 5 ಕಾಸ್ ಎಕ್ಸ್ ಅಂತ ಉಳಿತದೆ. ಆಮೇಲೆ ಪ್ಲಸ್ 3 ಸೈನ್ ಎಕ್ಸ್ ಅಂತ ಉಳಿತದೆ. 5 ಕಾಸ್ ಎಕ್ಸ್ ಪ್ಲಸ್ 3 ಸೈನ್ ಎಕ್ಸ್. ಎಲ್ಲೂ ಮಿಸ್ಟೇಕ್ ಐತಲ್ಲ, ಎಲ್ಲಿ ಮಿಸ್ಟೇಕ್ ಐತೆ ಅಂತಂದ್ರೆ ಇಲ್ಲಿ ಕಾಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗ್ತದೆ ನಮ್ಗೆ, ಓಕೆ ಸೈನ್ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಕಾಸ್ ಸಿಕ್ತು. ನೆಕ್ಸ್ಟ್ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಸೈನ್ ಇದ್ದಿದ್ದು ಕಾಸ್ ಆಯಿತು, ಕಾಸ್ ಇದ್ದಿದ್ದು ಮೈನಸ್ ಸೈನ್ ಆಯಿತು. ಇಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ನಾವು, ಅಂದರೆ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು. ಮೈನಸ್ ಕಾಮನ್ ತೆಗೆದಾಗ ಇಲ್ಲಿ ಏನಾಗ್ತದೆ ಮೈನಸ್ ಉಳಿತದೆ, ಹೌದಾ ಇಲ್ಲ ನೋಡಿರಿ, ಇಲ್ಲಿ ಮೈನಸ್ ಅದ, ಆಮೇಲೆ ಇಲ್ಲಿ ಮೈನಸ್ ಅದ, ಇವೆರಡು ಮೈನಸ್ಗಳನ್ನು ಕಾಮನ್ ತೆಗೆದೀನಿ. ಉಳಿದೇನಿದು 5 ಕಾಸ್ ಎಕ್ಸ್ ಉಳಿತು, ಮೈನಸ್ 3 ಸೈನ್ ಎಕ್ಸ್ ಅಂತ ಉಳಿತು. ದೆನ್ d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್, ಇದೆಲ್ಲ ಸೇರಿದ್ರೆ ಏನಪ್ಪ ಇಕ್ವೇಷನ್ ನಂಬರ್ 1 ನೋಡಿರಿ ಸೇಮ್ ಅದ, y ಅಂತ ಅಂದಂಗೆ, ಏನಂದಂಗೆ y ಅಂದಂಗೆ, y ಈ ಕಡೆ ಕಳ್ಸೋಣಂತ. d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ y ಇಸ್ ಈಕ್ವಲ್ ಟು 0, ಹೆನ್ಸ್ ಪ್ರೂವ್ಡ್ ಅಂತ ನಾವು ಬರಿಬೋದು. 11th question. 12th question is also very important question. If y is equal to cos inverse of x, then find d2y by dx square in terms of y alone. d2y by dx square ಬರೀ y ಒಳಗಿರ್ಬೇಕಂತ ಆನ್ಸರ್ ನೋಡೋಣ. ಗಿವನ್ ಬರ್ಕೊಳ್ಳೋಣಂತೆ. ಗಿವನ್, ವಾಟ್ ಈಸ್ ಗಿವನ್ ಥಿಂಗ್ ಇಯರ್, y is equal to cos inverse of x. cos inverse ಈ ಕಡೆ ಕಳಿಸಿದ್ರೆ ಏನಾಗ್ತದಪ್ಪ cos y ಆಗ್ತದೆ. ನೆನಪಿರಲಿ, ಇನ್ವರ್ಸ್ ಈ ಕಡೆ ಬಂದಾಗ ಕಾಸ್ ಆಯಿತು, ಕಾಸ್ y ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬಂತು. ಬೇಕಾದ್ರೆ ಇಕ್ವೇಷನ್ ನಂಬರ್ 1 ಅಂತ ತಗೊಳ್ರಿ. ನೆಕ್ಸ್ಟ್ ಇದನ್ನು ಇಕ್ವೇಷನ್ ನಂಬರ್ 2 ತೊಗೊಳ್ಳೋಣ, ಇಕ್ವೇಷನ್ ನಂಬರ್ ಇದನ್ನು 1 ತೊಗೊಳ್ಳೋಣ. ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಅಂತ ಬರೋಣ. y ಇದ್ದಿದ್ದು ಏನಾಗ್ತದೆ dy ಬೈ ಡಿ ಎಕ್ಸ್ ಆಗ್ತದೆ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬಂತು. ಇದು ಡಿವಿಷನ್ ಅದು ಈ ಕಡೆ ಬಂದಾಗ ಏನಾಯಿತು ಮಲ್ಟಿಪ್ಲಿಕೇಶನ್ ಆಗ್ತದೆ. ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ 1 ಈ ಕಡೆ ಬಂದಾಗ ಏನಾಯ್ತು ರೀ ಪ್ಲಸ್ 1 ಈಸ್ ಈಕ್ವಲ್ ಟು 0. ಡಿಫ್ರೆನ್ಷಿಯೇಟ್ ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ದೆನ್ ಇದು ಯು ಇಂಟು ವಿ ಫಾರ್ಮುಲಾ ಆಯಿತು. ಯು ಆ್ಯಸ್ ಇಟ್ ಈಸ್ ಇಡ್ತೇನೆ,
ಆಮೇಲೆ ಇಂಟು ವಿ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಡಿ ವೈ ಬೈ ಡಿ ಎಕ್ಸ್ ಇದು d2y/dx ಸ್ಕ್ವೇರ್ ಆಗ್ತದೆ ಪ್ಲಸ್ ಅಂತ ಇಟ್ಟು ಇದು ವಿ ಆ್ಯಸ್ ಇಟ್ ಈಸ್ ಇಡ್ತೀನಿ dy/dx ಇಂಟು ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಅಂತಂದ್ರೆ 1/2 ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ 2x ಅಂತ ಬರ್ತದೆ ಪ್ಲಸ್ 1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಅಂತ ಬರ್ತದೆ 1 ಅದಲ್ಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಅಂತ ಬರ್ತದೆ ದಿಸ್ 2 gets cancel then ಮುಂದೇನಾಗುತ್ತೆ ನೋಡ್ರಿ under root of 1 minus x square into d2y by dx square plus into minus x divided by under root of 1 minus x square ಮುಂದೆ dy by dx is equal to 0 ಅಂತ ಆಯಿತು ಈಗ ಡಿವೈಡೆಡ್ ಬೈ 1 ಅಂತ ಇರ್ತದೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣಂತೆ ಅವಾಗೇನು ಸಿಗ್ತದಪ್ಪ ಇದು ರೂಟು ಮಲ್ಟಿಪ್ಲೈ ಮಾಡಿದ್ರೆ ಸ್ಕ್ವೇರ್ ಆಗ್ತದೆ ಕ್ಯಾನ್ಸಲ್ ಆಗ್ತದೆ ಉಳಿದಿದ್ದೇನು 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು d2y/dx ಸ್ಕ್ವಯರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು d2y/dx ಸ್ಕ್ವೇರ್ ಮೈನಸ್ ಎಕ್ಸ್ dy/dx ಹೋಲ್ ಡಿವೈಡೆಡ್ ಬೈ ಏನಾಗ್ತದೆ ಹೋಲ್ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಈ ಕಡೆ ಹೋದಾಗ ಅದು 0 ಆಗಿಬಿಡ್ತದೆ ಉಳಿದಿದ್ದೇನು ಉಳಿತಪ್ಪ 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು d2y/dx ಸ್ಕ್ವಯರ್ ಮೈನಸ್ ಎಕ್ಸ್ ಇಂಟು dy/dx ಇಸ್ ಈಕ್ವಲ್ ಟು 0 ಅಂತ ಉಳಿತು ನೆಕ್ಸ್ಟ್ ಈಗ ಎಕ್ಸ್ ಅಂತಂದರೆ ವ್ಯಾಲ್ಯೂ ಹಾಕ್ಕೊಂತ ಹೋಗೋಣಂತೆ ಅವಾಗೇನಾಗ್ತದೆ ಎಕ್ಸ್ ಈಕ್ವಲ್ ಟು ವ್ಯಾಲ್ಯೂ ಹಾಕಿದ್ರೆ 1 ಮೈನಸ್ ಎಕ್ಸ್ ಅಂದರೆ ಏನಪ್ಪ ಕಾಸ್ ವೈ ಇದೆ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ವೈ ಇಂಟು d2y/dx ಸ್ಕ್ವೇರ್ ಮೈನಸ್ ಎಕ್ಸ್ ಅಂತಂದ್ರೇನು ಕಾಸ್ ವೈ ಇಂಟು dy/dx ಅಂತಂದ್ರೆ ಏನು ಬಂದಿತ್ತು ಫಸ್ಟಿಗೆ dy/dx ಎಲ್ಲೈತಪ್ಪ ಇದೀಗ ಮೈನಸ್ 1 ಡಿವೈಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಮೈನಸ್ 1 ಡಿವೈಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಏನು ಮಾಡಿದ್ವಿ ನಾವು ಎಕ್ಸ್ ಇದ್ದಲ್ಲಿ ಕಾಸ್ ವೈ ಹಾಕಿದ್ವಿ dy/dx ಆಲ್ರೆಡಿ ಬಂದಿತ್ತು ಮೈನಸ್ 1 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಅಂತ ಬಂದಿತ್ತು ಆ ವ್ಯಾಲ್ಯೂವನ್ನು ಹಾಕಿದ್ವಿ ಇಸ್ ಈಕ್ವಲ್ ಟು 0 ಅಂತ ಬರ್ತೀವಿ ನೆಕ್ಸ್ಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತಂದ್ರೆ ಏನ್ರಿ ಸೈನ್ ಸ್ಕ್ವೇರ್ ವೈ d2y/dx ಸ್ಕ್ವೇರ್ ಮೈನಸ್ ಕಾಸ್ ವೈ ಆ್ಯಸ್ ಇಟ್ ಈಸ್ ಇಂಟು ಮೈನಸ್ ಇಂಟು ಮೈನಸ್ ಏನೈತಿಲಿ ಪ್ಲಸ್ ಅಂತ ಆಯಿತು ಇಂಟು 1 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು 0 ನೆಕ್ಸ್ಟ್ ಸೈನ್ ಸ್ಕ್ವೇರ್ ವೈ d2y/dx ಸ್ಕ್ವೇರ್ ಪ್ಲಸ್ ಕಾಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಬರ್ತದೆ ಸೈನ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಡೈರೆಕ್ಟಾಗಿ ಏನು ಉಳಿತದ ಸೈನ್ ವೈ ಅಂತ ಉಳಿತದೆ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಅಂದಂಗೆ ಸೈನ್ ಸ್ಕ್ವೇರ್ ರೂಟ್ ಒಳಗೆ ಬರಿತೀವಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸೈನ್ ವೈ ಅಂತ ಆಯಿತು ಇಸ್ ಈಕ್ವಲ್ ಟು 0 ದೇರ್ ಫೋರ್ ಸೈನ್ ಸ್ಕ್ವೇರ್ ವೈ d2y/dx ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಬೈ ಸೈನ್ ಅಂದ್ರೆ ಏನು ರೀ ಕಾಟ್ ಅಂದಂಗೆ ಕಾಸ್ ಬೈ ಸೈನ್ ಅಂದರೆ ಕಾಟ್ ಪ್ಲಸ್ ಇದ್ದ ಕಡೆ ಹೋದಾಗ ಮೈನಸ್ ಕಾಟ್ ವೈ ಅಂತ ಆಯಿತು ಇದು ಇಂಟು ಅದು ಈ ಕಡೆ ಬಂದಾಗ ಏನಾಯಿತು ಡಿವೈಡೆಡ್ ಬೈ ಆಯಿತು ದೇರ್ ಫೋರ್ d2y/dx ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಯಾಕೆ ಪ್ಲಸ್ ಇದೆ ಈ ಕಡೆ ಹೋದಾಗ ಮೈನಸ್ ಆಗೈತೆ ಇಲ್ಲಿ ಮೈನಸ್ ಕಾಟ್ ವೈ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ವೈ ಹೌದಾ ಇಂಟು ಇದ್ದ ಕೂಡ ಡಿವೈಡ್ ಆಯಿತು ದೆನ್ ಲಾಸ್ಟ್ ಸ್ಟೆಪ್ ದೇರ್ ಫೋರ್ d2y/dx ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಕಾಟ್ ವೈ ಇಂಟು 1 ಬೈ ಸೈನ್ ಸ್ಕ್ವೇರ್ ಅಂದ್ರೆ ಏನು ರೀ ಕೋ ಸೆಕೆಂಡ್ ಸ್ಕ್ವೇರ್ ಅಂದಂಗೆ ಕೋ ಸೆಕೆಂಡ್ ಸ್ಕ್ವೇರ್ ವೈ ಇಂಪಾರ್ಟೆಂಟ್ ಕ್ವಶನ್ ನಂಬರ್ 12 ಇನ್ ಕ್ವಶನ್ ಅದು ಹೋಮ್ವರ್ಕ್ ಮಾಡಿರಿ ನೀವು ಅದೇನು ಹಂತಪರಿ ಭಾಳ ಇಂಪಾರ್ಟೆಂಟ್ ಏನಿಲ್ಲ ಇದ್ದರೂ ಕೂಡ ನೀವು ಹೋಮ್ವರ್ಕ್ ಮಾಡಿರಿ ಹೋಮ್ವರ್ಕ್ ಏನಾದರೂ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಮತ್ತೆ ಕೇಳಿರಿ ಮತ್ತೆ ಹೇಳ್ತೀನಿ ಅಂತ 14th ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಿಕ್ಕಾಪಟ್ಟಿ ಸರಿ ಈ ಕ್ವಶನ್ ಕೇಳಿದ್ದಾರೆ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಏನದ ಕ್ವಶನ್ ಇಫ್ y ಇಸ್ ಈಕ್ವಲ್ ಟು a ಇಂಟು e⁴mx ಪ್ಲಸ್ b ಇಂಟು e⁴nx ದೆನ್ ಪ್ರೂವ್ ದ್ಯಾಟ್ ಆರ್ ಶೋ ದ್ಯಾಟ್ d2y/dx ಸ್ಕ್ವೇರ್ ಮೈನಸ್ m ಪ್ಲಸ್ n dy/dx ಪ್ಲಸ್ mny ಇಸ್ ಈಕ್ವಲ್ ಟು 0 ಯಾವತ್ತು ಇದು ಫಿಕ್ಸ್ಡ್ ಕ್ವಶನ್ ಅಂತ ತಿಳ್ಕೊಂಬಿಡ್ರಿ ಇದನ್ನ ಇಕ್ವೇಷನ್ ನಂಬರ್ 1 ಅಂತ ತಗೋತೀನಿ ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ಸ್ dy/dx ಇಸ್ ಈಕ್ವಲ್ ಟು a ಇಂಟು e⁴mx ಡಿಫ್ರೆನ್ಷಿಯೇಟ್ ಮಾಡಿದ್ರೆ
ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಬರ್ತದೆ. ಆಮೇಲೆ ಎಮ್ ಎಕ್ಸನ್ನು ಕೂಡ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಮ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ಇದೇನಾಗ್ತದೆ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತದೆ, ಎಮ್ ಅಷ್ಟೇ ಉಳಿತು. ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನಾವು. ಪ್ಲಸ್ ಬಿ ಆ್ಯಸ್ ಇಟ್ ಈಸ್ ಇಂಟು ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಆ್ಯಸ್ ಇಟ್ ಈಸ್. ಆಮೇಲೆ ಎನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ಹೋಯಿತು, ಎನ್ ಅಷ್ಟೇ ಉಳಿತು. ಎಕ್ಸ್ ಇದು 1 ಆಗ್ತದೆ, 1 ಇಂಟು ಎನ್, ಎನ್ ಅಂತ ಬಂತು. ಇಕ್ವೇಷನ್ ನಂಬರ್ 1 ಅಂತ ತೋತಿರ್ತವ್ರಿ, ಆಲ್ರೆಡಿ ತೊಂದಿರಲ್ಲ. ಅಗೇನ್ ಡಿಫ್ರೆನ್ಷಿಯೇಟ್ ಮಾಡೋಣ ಈಗ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ದೆನ್ ಡಿ ಟು ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಡಾಟ್ ಎಮ್ ಎಕ್ಸ್ ಇದ್ದಿದ್ದು ಎಮ್ ಆಲ್ರೆಡಿ ಬಂದೈತೆ ಒಂದು ಟೈಮ್, ಇನ್ನೊಂದು ಸ್ವಲ್ಪ ಎಮ್ ಅಂತ ಬರ್ತದೆ. ಯಾಕೆ ಬಂತು ಗೊತ್ತಾಯ್ತಾ? ಯಾಕೆ ಬಂತಪ್ಪ? ಎಮ್ ಎಕ್ಸನ್ನು ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ಎಮ್ ಅಂತ ಬಂತು. ಪ್ಲಸ್ ಬಿ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಆ್ಯಸ್ ಇಟ್ ಈಸ್ ಉಳಿತು. ಆಮೇಲೆ ಇಂಟು ಎನ್ ಮೊದಲೇ ಅದ, ಆಮೇಲೆ ಇನ್ನೊಂದು ಎನ್ ಅಂತ ಬರ್ತದೆ. ದೆನ್ ಡಿ ಟು ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಮ್ ಸ್ಕ್ವಯರ್ ಇನ್ ಬ್ರಾಕೆಟ್ ಎ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಬ್ರಾಕೆಟ್ ಅಲ್ಲ ಇಷ್ಟೇ, ಎಮ್ ಸ್ಕ್ವಯರ್ ಎ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಎನ್ ಸ್ಕ್ವಯರ್ ಬಿ ಇಂಟು ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಅಂತ ಬಂತು. ಅವ್ರೇನು ಹೇಳ್ತಾ ಇದ್ದಾರೆ ಅದನ್ನು ಬರ್ಕೊಳ್ಳೋಣ ಅಂತ. ಏನಂತಪ್ಪ ಅದು? ಶೋ ದ್ಯಾಟ್ ಅಂತ ಇದೆ. ಶೋ ದ್ಯಾಟ್ ಅಂತಂದರೆ ಶೋ ದ್ಯಾಟ್, ಟು ಶೋ ದ್ಯಾಟ್ ಡಿ ಟು ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಎಮ್ ಪ್ಲಸ್ ಎನ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ವೈ ಇಸ್ ಈಕ್ವಲ್ ಟು 0 ಅಂತೆ. ವ್ಯಾಲ್ಯೂ ಹಾಕ್ಕೊಂತ ಹೋಗೋಣ. ಡಿ ಟು ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಏನು ಬಂದೈತಿ? ಎಮ್ ಸ್ಕ್ವಯರ್ ಎ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಎನ್ ಸ್ಕ್ವಯರ್ ಬಿ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತಂದ್ರೆ ಇದು ಬಂದೈತಾ? ಏನು ಬಂದೈತಪ್ಪ ಅದು? ಬ್ರಾಕೆಟ್ ಒಳಗಡೆ ಬರೀತೀವಿ ನೋಡ್ರಿ. ಎಮ್ ಇಂಟು ಎ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಎನ್ ಇಂಟು ಬಿ ಇಂಟು ಇ ಟು ದಿ ಪವರ್ ಆಫ್ ಎನ್ ಎಕ್ಸ್. ಅದು ಆದ ಬಳಿಕ ಏನಿದೆ? ಎಮ್ ಪ್ಲಸ್ ಎಮ್ ಎನ್ ವೈ ಇಸ್ ಈಕ್ವಲ್ ಟು 0 ಅಂತ ಇದೆ. ಈಗ ಮಲ್ಟಿಪ್ಲೈ ಮಾಡ್ಕೊತ ಹೋಗೋಣ. ಎಮ್ ಸ್ಕ್ವಯರ್ ಎ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಎನ್ ಸ್ಕ್ವಯರ್ ಬಿ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಮೈನಸ್ ಎಮ್ ಇಂಟು ಎಮ್ ಸ್ಕ್ವಯರ್ ಎ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್. ಅದಾದ ಬಳಿಕ ಮೈನಸ್ ಇಂಟು ಪ್ಲಸ್ ಏನಾಗ್ತದೆ ಅವಾಗ? ಮೈನಸ್ ಅಂತ ಆಗ್ತದೆ. ಎಮ್ ಇಂಟು ಎನ್ ಎಮ್ ಎನ್ ಅಂತ ಆಗ್ತದೆ. ಇ ಟು ದಿ ಬಿ ಇಂಟು ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಅಂತ ಬಂತು. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್, ಅದಾದ ಬಳಿಕ ಎನ್ ಇಂಟು ಎಮ್ ಏನಾಗ್ತದೆ? ಅದು ಎಮ್ ಎನ್ ಅಂತ ಆಗ್ತದೆ. ಎ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎನ್ ಇಂಟು ಎನ್ ಸ್ಕ್ವಯರ್ ಬಿ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಪ್ಲಸ್ ಎಮ್ ಎನ್ ವೈ. ವೈ ಅಂತಂದ್ರೆ ಏನದ ಅದನ್ನು ಬರೋಣಂತೆ. ವೈ ಅಂತಂದ್ರೆ ಏನಪ್ಪ? ಎ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆ, ಇದನ್ನೀಗ ಸಿಂಪ್ಲಿಫೈ ಮಾಡೋಣಂತೆ. ಸಿಂಪ್ಲಿಫೈ ಮಾಡಿದ್ರೆ 0 ಬರ್ತದೋ ಏನೋ ಬರಂಗಿಲ್ಲೋ ಅದನ್ನು ನಾವು ನೋಡ್ಕೊತ ಹೋಗೋಣ. ಬಂದ್ರೆ ಓಕೆ, ಬರಲಿಲ್ಲ ಅಂತಂದ್ರೆ ಏನು ಮಾಡೋಣ? ಇನ್ನೊಮ್ಮೆ ಟ್ರೈ ಮಾಡೋಣ ಅಂತ. ಅವಾಗಾದ್ರೂ ಬರ್ತಿಲ್ಲ ಚೆಕ್ ಮಾಡೋಣಂತೆ. ಎಮ್ ಸ್ಕ್ವಯರ್ ಏನೇನು ಸಿಕ್ತಪ್ಪ? ಎ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್, ಅದು ಆದ ಬಳಿಕ ಪ್ಲಸ್ ಎನ್ ಸ್ಕ್ವಯರ್ ಬಿ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್, ಅದಾದ ಬಳಿಕ ಮೈನಸ್ ಇದು ಕ್ಯಾನ್ಸಲ್ ಆಯ್ತಲ್ಲ, ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡೋಣಲ್ಲ. ನೆಕ್ಸ್ಟ್ ಇದನ್ನು ಇಲ್ಲೊಂದು ಕ್ಯಾನ್ಸಲ್ ಆಯ್ತಲ್ಲ. ಅದಾದ ಬಳಿಕ ಮುಂದೆ ಏನು ಉಳಿತದ ನೋಡೋಣ ಅಂತ. ಮೈನಸ್ ಎಮ್ ಎನ್ ಸಮಥಿಂಗ್ ಐತಿ, ಅದಷ್ಟೇ ಉಳಿತದೆ, ಇವೆಲ್ಲ ಉಳಂಗೇ ಇಲ್ಲ. ಏನೇನು ಬಂತಪ್ಪ ಈಗ? ಮೈನಸ್ ಎಮ್ ಎನ್ ಬಿ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಮೈನಸ್ ಎಮ್ ಎನ್ ಎ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್, ಇದು ಎನ್ ಎಕ್ಸ್ ಅದ. ನೆಕ್ಸ್ಟ್ ಅದು ಆದ ಬಳಿಕ ಪ್ಲಸ್ ಎಮ್ ಎನ್ ಇಂಟು
e to the power of a ಅದಲ್ಲ ಅಲ್ಲಿ a into e to the power of mx plus mn into b into e to the power of nx equal to 0. cancel ಅಂತಂದ್ರೆ 0 is equal to 0, hence proved ಅಂತ ನಾವು ಬರಿಬಹುದು. This is question number 14. Question number 15, also important question. Y is equal to 500 e to the power of 7x plus 600 e to the power of minus 7x. Then show that d2y by dx square is equal to 49y ಅಂತ ಶೋ ಮಾಡಬೇಕಂತೆ. ಓಕೆ, ಇಕ್ವೇಷನ್ ನಂಬರ್ 1 ತಗೊಳ್ಳೋಣ. ಡಿಫರೆನ್ಷಿಯೇಟ್ ಇಕ್ವೇಷನ್ ನಂಬರ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಅಂತ ಬರೋಣ. dy by dx is equal to 500 as it is into e to the power of 7x as it is. 7x ಡಿಫರೆನ್ಷಿಯೇಟ್ ಮಾಡಿದ್ರೆ 7 ಅಂತ ಬಂತು. ಪ್ಲಸ್ 600 ಆ್ಯಸ್ ಇಟ್ ಈಸ್ e to the power of minus 7x ಆ್ಯಸ್ ಇಟ್ ಈಸ್. ಯಾಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದೇ ಬರ್ತದೆ. ಮೈನಸ್ 7x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ 7 ಅಂತ ಬರ್ತದೆ. ದೆನ್ dy by dx is equal to ಏನು ಬಂತಪ್ಪ ಇಲ್ಲಿ 7 into 500 e to the power of 7x plus into minus 7 into 600 e to the power of minus 7x. Again differentiate with respect to x on both sides. d2y divided by dx square is equal to 7 into 500 into e to the power of 7x into 7x differentiate ಮಾಡಿದ್ರೆ 7 ಬಂತು. minus 7 into 600 into e to the power of minus 7x into minus 7 ಯಾವುದು minus 7x differentiate ಮಾಡಿದ್ರೆ. Then d2y divided by dx square is equal to 7 7s are 49 into 500 e to the power of 7x minus into minus plus 7 7s are 49 into 600 e to the power of minus 7x. Then d2y divided by dx square is equal to 49 ಅನ್ನು ಕಾಮನ್ ತೆಗಿತೀನಿ. ಉಳಿದಿದ್ದೇನು 500 e to the power of 7x plus 600 e to the power of minus 7x ಅಂತ ಬಂತು. ಈಗೇನು ಮಾಡೋಣ, d2y by dx square is equal to 49. ಇದು ಇಕ್ವೇಷನ್ ನಂಬರ್ 1 ಇಂದ ಏನಪ್ಪ y ಅಂತ ಆಗ್ತದೆ ನೋಡ್ರಿ, ಕರೆಕ್ಟ್. ಹಾಗಾಗಿ ಇದನ್ನು y ಅಂತ ತೊಗೊಳ್ಳೋಣ. ಇದನ್ನು ಈ ಕಡೆ ಕಳಿಸಿದಾಗ ಏನಾಗ್ತದೆ, ದೇರ್ ಫೋರ್ ಇಲ್ಲಿ ಬಂತಲ್ಲ ಅಷ್ಟೇ ಕೇಳಿದಾರಲ್ಲ, ಹೆನ್ಸ್ proved, ಸಾಕಷ್ಟೇ, ಹೆನ್ಸ್ proved ಅಂತ ಬಂತು. ದಿಸ್ ಇಸ್ ದಿ ಕ್ವಶನ್ ನಂಬರ್ 15. ನೆಕ್ಸ್ಟ್ ಕಮ್ಸ್ ಕ್ವಶನ್ ನಂಬರ್ 16 ಆ್ಯಂಡ್ 17. ಅವೆರಡೂ ಹೋಮ್ವರ್ಕ್ ಮಾಡಿರಿ. ಬರಲಿಲ್ಲ ಅಂತಂದ್ರೆ ಮತ್ತೆ ನಾವು ಸಾಲ್ವ್ ಮಾಡೋಣ ಅಂತ, ಏನು ತೊಂದರೆ ಇಲ್ಲ, ಪ್ರಯತ್ನ ಮಾಡಿರಿ. ವಿಡಿಯೋ ನೋಡ್ತಾ ಇರ್ರಿ. ವಿಡಿಯೋ ಚೆನ್ನಾಗಿ ಅನಿಸಿತ್ತು ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.